ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನೀಟ್ ಅಡ್ಮಿಟ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ ಗೌರ್ಮೆಂಟ್ ಕಡೆಯಿಂದ, ನೀವೆಲ್ಲ ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆ ಏನೆಲ್ಲ ಫಾಲೋ ಮಾಡಬೇಕು ಸ್ಟೆಪ್ನ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಫೋನಲ್ಲೇ ಡೌನ್ಲೋಡ್ನ ಮಾಡ್ಕೋಬೋದಾಗುತ್ತೆ. ನೋಡ್ಬೋದು, ಇವಾಗೆಲ್ಲೇ ನಿಮ್ಮ ಫೋನಲ್ಲೇ ಗೂಗಲ್ ಓಪನ್ ಮಾಡಿಬಿಟ್ಟು ಕ್ರೋಮದಲ್ಲಿ ನೋಡ್ತಾ ಇದ್ದಲ್ಲ, ಈ ಥರ ನೀಟ್ ಅಡ್ಮಿಟ್ ಕಾರ್ಡ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಲಿಂಕ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇಲ್ಲ, ಅಡ್ಮಿಟ್ ಕಾರ್ಡ್ ಅಂತ, ನೀಟ್ ಅಡ್ಮಿಟ್ ಕಾರ್ಡ್ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಇಲ್ಲಿ ನೋಡ್ತಾ ಇಲ್ಲ, ಅಡ್ಮಿಟ್ ಕಾರ್ಡ್ ಫಾರ್ ನೀಟ್ ಅಂತ ಇದೆಯಲ್ಲ 2026 ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಡೈರೆಕ್ಟ್ ನಾನು ಆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಇಲ್ಲಿ ಲಿಂಕ್ನ ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿರ್ತಾರೆ, ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ, ಕ್ಯಾಂಡಿಡೇಟ್ ಲಾಗಿನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕೋಬೇಕಾಗತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ಹಾಕೊಬೇಕು. ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಹೊಸದಾಗಿ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೋದು. ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡ್ನ ಎಂಟರ್ನ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೊಡಿ. ಸೆಕ್ಯೂರಿಟಿ ಪಿನ್ ಕೇಳ್ತಾ ಇದ್ದಿಲ್ಲ, ಈ ಸೆಕ್ಯೂರಿಟಿ ಪಿನ್ನ ಟೈಪ್ನ ಮಾಡ್ಕೊಳ್ಳಿ. ಅದು ಯಾವ ರೀತಿ ಇದೆಯೋ ಅದೇ ರೀತಿ ಟೈಪ್ ಮಾಡ್ಕೊಂಡು ಲಾಗಿನ್ ಅನ್ನೋ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು, ನಿಮ್ಮ ಮತ್ತು ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ, ಯಾವ ಟೈಮಿಂಗ್ಸ್ಗೆ, ಯಾವ ಟೈಮಿಂಗ್ಸಿಂದ ಯಾವ ಟೈಮಿಂಗ್ಸ್ಗೆ, ಮತ್ತು ಯಾವಾಗ ಎಕ್ಸಾಮ್ ಡೇಟ್ ಪ್ರತಿಯೊಂದು ಕೂಡ ಕೊಟ್ಟಿರ್ತಾರೆ. ಎಲ್ಲ ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದ ಕ್ಯಾಂಡಿಡೇಟ್ ಫೋಟೋ ಮತ್ತು ಸಿಗ್ನೇಚರು ಮತ್ತು ತಂಬ್ ಇಂಪ್ರೆಷನ್, ಲೆಫ್ಟ್ ಹ್ಯಾಂಡದು ತಂಬ್ ಇಂಪ್ರೆಷನ್ ಕೂಡ ಕೊಡಬೇಕಾಗತ್ತೆ. ಇಷ್ಟು ಕೊಟ್ಟು ಕೆಳಗಡೆ ಬಂದ ನೆಕ್ಸ್ಟು ಪೋಸ್ಟ್ ಸೈಜ್ ಅಂದರೆ ಪೋಸ್ಟ್ ಕಾರ್ಡ್ ಸೈಜಲ್ಲಿದೆ ಅಂತ 4x6 ಇಂಚಸ್ ಅಂತ ಫೋಟೋನ ಇಲ್ಲಿ ಸ್ಟಿಕ್ನ ಮಾಡೋಕ್ಕೆ ಸ್ಪೇಸ್ ಕೂಡ ಬಿಡಲಾಗಿದೆ. ದೊಡ್ಡದಾದಂಥ ಇತ್ತೀಚಿನಾಗಿರೋಂಥ ಫೋಟೋನ ಇಲ್ಲಿ ಸ್ಟಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡಲಾಗಿದೆ, ಮುಖ್ಯ ಸೂಚನೆಗಳು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೀಟಾಗಿ ನೀವು ಓದ್ಕೊಂಡು ಹೋಗಬೇಕಾಗತ್ತೆ. ಇದನ್ನು ಫಾಲೋನ ಮಾಡಬೇಕಾಗುತ್ತೆ. ಮುಖ್ಯ ಸೂಚನೆಗಳಲ್ಲಿ ಇಂಪಾರ್ಟೆಂಟ್ ಆಗಿರೋದು ಅಂತಂದರೆ ಅಡ್ಮಿಟ್ ಕಾರ್ಡಲ್ಲಿ ಇರುವ ಸಮಯಕ್ಕೆ ಕರೆಕ್ಟಾಗಿ ನೀವು ಅಲ್ಲಿಗೆ ತಲುಪಬೇಕಾಗುತ್ತೆ, ಎಕ್ಸಾಮ್ ಅಲ್ಲಿಗೆ ತಲುಪಬೇಕಾಗುತ್ತೆ. ಗೇಟ್ ಮುಚ್ಚೋಕ್ಕೂ ಮುಂಚೆ ನೀವು ಹೋಗಬೇಕಾಗುತ್ತೆ. ಗೇಟ್ ಮುಚ್ಚಾದ್ಮೇಲೆ ನಿಮಗೆ ಪ್ರವೇಶ ಇರೋದಿಲ್ಲ. ಎಕ್ಸಾಮ್ ಹಾಲಲ್ಲಿ ನೀವು ಬರೀಬೇಕಾದ್ರೆ ಹಾಲ್ನ ಬಿಟ್ಟು ಎಲ್ಲೂ ಕೂಡ ಹೋಗೋಕ್ಕೆ ಅನುಮತಿ ಇರೋದಿಲ್ಲ. ಎಕ್ಸಾಮ್ ಹಾಲಲ್ಲಿ ಎಕ್ಸಾಮ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ಆಚೆ ಹೋಗೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಕಂಪ್ಲೀಟ್ ಆದಮೇಲೆ ನೀವು ಆಚೆ ಹೋಗೋ ಅವಶ್ಯಕತೆ ಅಂದರೆ ಬಿಡ್ತಾರೆ, ಅಲ್ಲಿವರೆಗೂ ಬಿಡಲ್ಲ. ಅದಾದಮೇಲೆ ನೀವು ಏನು ಈ ಸೂಚನೆಗಳನ್ನ ಡೌನ್ಲೋಡ್ ಮಾಡಿ ಓದ್ಕೊಂಡು ಹೋಗಬೇಕಾಗತ್ತೆ. ಅಂದರೆ ಅಡ್ಮಿಟ್ ಕಾರ್ಡಲ್ಲಿ 3 ಪೇಜ್ ಕೂಡ ಇರುತ್ತಲ್ಲ, 3 ಪೇಜ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇರ್ಫುಲ್ಲಾಗಿ ಓದ್ಕೊಂಡು ಅದ್ರ ಪ್ರಕಾರ ನೀವು ಫಾಲೋ ಮಾಡಬೇಕಾಗತ್ತೆ. ಮತ್ತು ಮೇಯ್ನಾಗಿ ನೀವು ಪರೀಕ್ಷಾ ಕೇಂದ್ರಕ್ಕೆ ನಿಮಗೇನು ತುಂಬ ದೂರ ನಿಮ್ಗೆ ಗೊತ್ತಿಲ್ಲ ಅಂದಾಗ ನೀವು ಆ ಪ್ಲೇಸ್ಗೆ ಹೋಗಿ ಒಂದಿನ ಮುಂಚೆನೇ ಹೋಗಿ ನೋಡ್ಕೊಂಡು ಬಂದರೆ ಬೆಟರ್ ಆಗುತ್ತೆ. ಅಂದರೆ ಬಸ್ಸು, ನಿಮ್ಗೆ ವೆಹಿಕಲ್ ಯಾವ ರೀತಿ ಫೆಸಿಲಿಟಿ ಇರುತ್ತೆ ಅಂತ ನೋಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅದಾದಮೇಲೆ ನಿಮ್ಮ ID ಪ್ರೂಫು ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ್ನ ತೊಗೊಂಡೋಗೋದು ಮರಿಬೇಡಿ. ಆಲ್ ಟಿಕೆಟು ಮತ್ತು ID ಪ್ರೂಫ್ನ ತೊಗೊಂಡೋಗ್ಲೇಬೇಕಾಗತ್ತೆ. ಅದು ಬಿಟ್ಟು ನೀವು ಎಕ್ಸಾಮ್ ಹಾಲ್ಗೆ ಪ್ರವೇಶನೇ ಇರೋದಿಲ್ಲ. ಪ್ರವೇಶನೇ ಇಲ್ಲ ಅಂದರೆ ನೀವು ಎಕ್ಸಾಮೇ ಬರೆಯೋಕ್ಕಾಗಲ್ಲ. ಅದಕ್ಕೆ ಇವೆರಡೂ ಕೂಡ ಮೇಯ್ನ್ ಆಗಿರೋದ್ರಿಂದ ಕಂಪಲ್ಸರಿ ತೊಗೊಂಡೋಗಿ ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್.